ಸೋಮವಾರವೇ ಶುಭ ಗಳಿಗೆಯಲ್ಲಿ ಡಿಕೆಗೆ ಪಟ್ಟಾಭಿಷೇಕ. ನಾಳೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಶಾಸಕಾಂಗ ನಾಯಕನ ಆಯ್ಕೆ. ಸೋಮವಾರವೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಪದಗ್ರಹಣ ಸಾಧ್ಯತೆ ಇದೆಯೇ? ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಈಗ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಒಂದು ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪದಗ್ರಹಣ ಭವ್ಯ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೋಮವಾರವೇ ಶುಭ ಗಳಿಗೆಯಲ್ಲಿ ಈಗ ಡಿಕೆಶಿಗೆ ಪಟ್ಟಾಭಿಷೇಕ ಏನಾದರೂ ಮಾಡ್ತಾರಾ? ನಾಳೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಶಾಸಕಾಂಗ ಸಚಿವರು ಮಾಹಿತಿಯನ್ನು ತಿಳಿಸ್ತಾರೆ. ಸೋಮವಾರವೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಹಾಗಾದ್ರೆ ಸ್ವೀಕಾರವನ್ನು ಮಾಡ್ತಾರಾ? ಯಾಕಂದರೆ ವಿಧಾನಸೌಧದ ಗ್ರೌಂಡ್ ಸ್ಟೆಪ್ ಬಳಿ ಈಗ ಈ ಒಂದು ಸಮಾರಂಭಕ್ಕೆ ಎಲ್ಲ ರೀತಿಯ ಒಂದು ಸಜ್ಜನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಸೋಮವಾರ ತಿಳಿಯಲಿದೆ ಸಿಎಂ ಸ್ಥಾನಕ್ಕೆ ಯಾರು ಏರ್ತಾರೆ ಅಂತ. ಯಾಕಂದರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅನ್ನೋದು ಎಲ್ಲರ ಭರವಸೆ. ಹಾಗಾಗಿ ಈಗ ಖುದ್ದಾಗಿ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟ ಮೇಲೆ ಸಿಎಂ ಸ್ಥಾನಕ್ಕೆ ಈಗ ಉಪಮುಖ್ಯಮಂತ್ರಿನೇ ಸಿಎಂ ಆಗೋದು ಅಂತ ಎಲ್ಲರೂ ಕೂಡ ಭಾವಿಸಿರೋದು. ಆದರೆ ಸೋಮವಾರ ಗೊತ್ತಾಗುತ್ತೆ ಡಿಕೆ ಶಿವಕುಮಾರ್ ಸಿಎಂ ಪಟ್ಟವನ್ನು ಏರ್ತಾರಾ ಇಲ್ವಾ? ಹೈಕಮಾಂಡ್ ಬೇರೆ ಇನ್ಯಾರನ್ನಾದ್ರೂ ಚೂಸ್ ಮಾಡಿದ್ಯಾ, ಅಥವಾ ಉಪಮುಖ್ಯಮಂತ್ರಿಗಳಾದ ಡಿಕೆಶಿ ಅವರನ್ನೇ ಚೂಸ್ ಮಾಡಿ ಮುಖ್ಯಮಂತ್ರಿಗಳನ್ನಾಗಿ ಮಾಡೋದಕ್ಕೆ ಅವಕಾಶವನ್ನ ಕೊಡುತ್ತಾ? ಎಲ್ಲವೂ ಕೂಡ ಸೋಮವಾರವೇ ತಿಳಿಯಲಿದೆ.